ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಶನಿವಾರದ ವ್ಲಾಗು. ಶನಿವಾರ ನಾನು ರೆಡಿ ಆಗ್ತಾ ಇದ್ದೀನಿ. ಎಲ್ಲಿಗೆ ಹೋಗೋಕ್ಕೆ ಅಂದರೆ ಅಮ್ಮನ ಮನೆಗೆ ಹೋಗೋದಕ್ಕೆ. ನಮ್ಮ ರಿಲೇಷನ್ ಅವ್ರದ್ದು ಒಂದು ಫಂಕ್ಷನ್ ಇದೆ. ಆ ಮನೆ ಹೇಳಿದ್ನಲ್ಲ, ಗ್ರೂಪ್ ಪ್ರವೇಶ ಇದೆ ನಮ್ಮ ಅಣ್ಣನ ಮಗಳು ಅವ್ರ ಮನೆಯದು ಅಂತ. ಅವ್ರು ಬಂದು ಕಾರ್ಡ್ ಕೊಟ್ಬಿಟ್ಟು ಹೋಗಿದ್ದಾರೆ ಅಂತ. ಅವ್ರ ಮನೆ ಗ್ರೂಪ್ ಪ್ರವೇಶಕ್ಕೆ ಹೋಗಬೇಕು. ಆದರೆ ನನಗೆ ಅವರು ಮನೆ ನನಗೆ ಗೊತ್ತಿಲ್ಲ, ನನ್ನ ತಮ್ಮಗೆ ಗೊತ್ತಿರುತ್ತೆ. ಸೊ ಇನ್ನು ನಾನಿನ್ನು ಬಸ್ಸಲ್ಲೆಲ್ಲ ಹೋಗೋದಕ್ಕೆ ಅಲ್ಲಿಗೆ ಕಷ್ಟ ಆಗುತ್ತೆ. ನನ್ನ ತಮ್ಮನೂ ಅವರು ಹೋಗ್ತಾರಲ್ವ, ಅವ್ರ ಜೊತೆಯಲ್ಲೇ ಹೋಗ್ಬಿಡೋಣ, ಹೇಗಿದ್ರು ಆಟೋ ಇರುತ್ತೆ ಅಂತಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಒಂದು ದಿವಸ ಮುಂಚೆನೇ ಹೋಗ್ತಾಯಿದ್ದೀನಿ. ಮತ್ತು ನಾನು ಒಡವೆಗಳು, ಕಿವಿಗೆ ಓಲೆ ಎಲ್ಲ ಇಲ್ಲೇ ಹಾಕ್ಕೊಂಡು ಹೋಗ್ಬಿಡೋಣ. ಮತ್ತು ಇಲ್ಲಿಂದ ಅಲ್ಲಿಗೆ ಬಾಕ್ಸಲ್ಲೆಲ್ಲ ಹಾಕ್ಕೊಂಡೋಗಿ ಸುಮ್ಮನೆ ಅಲ್ಲಿ ಬಿದ್ದು ಇಲ್ಲಿ ಡ್ಯಾಮೇಜ್ ಏನಾದರೂ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಅದಕ್ಕೆ ನೋಡಿ ಓಲೆಗಳು ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಆದರೆ ನಾನು ಈ ಥರ ಹಾಕ್ಕೊಳೋದ, ನಾನು ಜಾಸ್ತಿ ಈ ಥರ ಹಾಕ್ಕೊಳಲ್ಲ ಫ್ರೆಂಡ್ಸ್, ಅಷ್ಟೊಂದು ಇಷ್ಟ ಆಗಲ್ಲ. ಈ ಥರನೇ ಬಿಟ್ಬಿಡ್ತೀನಿ. ಒಂದೊಂಥರ ಫ್ಯಾಷನ್ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ ನನಗೆ ಇಷ್ಟ ಆಗಲ್ಲ. ಹಿಂಗೆ ಬಿಟ್ಬಿಡ್ತೀನಿ ಫ್ರೆಂಡ್ಸ್, ಬೇಡ, ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಇಲ್ಲಿಲ್ವಾ? ಇಷ್ಟೇ ಫ್ರೆಂಡ್ಸ್. ಹಾಕ್ಕೊಳ್ತಾನೆ ಇರಲಿಲ್ಲ, ಆದರೆ ಇದನ್ನೆಲ್ಲ ತೊಗೊಂಡು ಹೋಗ್ಬೇಕಲ್ಲ, ಮತ್ತು ಒಲೆ ಜುಮ್ಕಿ ಎಲ್ಲ ತಿರುಗಿ ಎತ್ಕೊಂಡ್ಬರ್ಬೇಕು. ಅದಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಬಿಚ್ಚಂಗಿಲ್ಲ. ಬರೀ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಹೋಗ್ಬೋದಲ್ವಾ, ಅದಕ್ಕೆ. ಓಕೆ ಫ್ರೆಂಡ್ಸ್, ಇದು ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಮಾಡಬೇಕು. ಮುದ್ದೆ ಮಾಡ್ಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ. ಮುದ್ದೆ ಎಲ್ಲ ಮಾಡಿದೆ. ಅದು ನಮ್ಮ ಯಜಮಾನ್ರಿಗೆ ಸಂಜೆ ಬರ್ತಾರಲ್ಲ, ಅವ್ರಿಗೆ ನೈಟ್ ಊಟಕ್ಕೆ ನಾನು ಇರೋದಿಲ್ಲ. ಅದಕ್ಕೆ ಇವಾಗಲೇ ಮಾಡಿಬಿಟ್ಟು ಒಂದು ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಮತ್ತು ನಾನು ಹೋಗೋದಕ್ಕೆ ಒಂದು ಜೊತೆ ಒಂದು ಸ್ಯಾರಿ ಮಾತ್ರ ತೊಗೊಂಡಿದ್ದೀನಿ. ತುಂಬ ಲಗೇಜ್ ಎತ್ಕೊಂಡು ಹೋದರೆ ಹೋಗೋದಕ್ಕೆ ಬರೋದಕ್ಕೆಲ್ಲ ಆಗೋಲ್ಲ. ಮತ್ತು ನಾನು ಸಿಂಪಲ್ಲಾಗಿ ಡ್ರೆಸ್ಸೇ ಹಾಕ್ಕೊಂಡು ಹೋಗ್ತಾ ಇರೋದು. ಯಾಕೆಂದರೆ ಬಸ್ಸಲ್ಲೆಲ್ಲ ಬಿಸಿಲಲ್ಲಿ ಸ್ಯಾರಿ ಹಾಕ್ಕೊಂಡು ನನ್ನ ಕೈಲೇ ಬಸ್ಸಲ್ಲಿ ಎಕ್ಕೋದು ಇಳಿಯೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಅಷ್ಟೊಂದು ಫ್ರೀಯಾಗಿ ಇರೋದಕ್ಕಾಗಲ್ಲ ಫ್ರೆಂಡ್ಸ್ ಬಸ್ಸಲ್ಲಿ ಸ್ಯಾರಿ ಎಲ್ಲ ಹಾಕ್ಕೊಂಡೋದ್ರೆ. ಇವಾಗ ಸಿಂಪಲ್ಲಾಗಿ ಒಂದು ಸ್ಯಾರಿ ಹಾಕ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಹಾಟ್ ಬಾಕ್ಸಲ್ಲಿ ಒಂದು ಮುದ್ದೆ ಮಾಡಿಕ್ಕಿದ್ದೀನಿ, ಮತ್ತು ಸ್ವಲ್ಪ ಸಾಂಬಾರು, ಅನ್ನ. ಈ ಥರ ಹಾಟ್ ಬಾಕ್ಸಲ್ಲಿ ಹಾಕಿಟ್ರೆ ತುಂಬ ಬಿಸಿ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಸ್ವಲ್ಪ ಇರುತ್ತೆ, ಪರವಾಗಿಲ್ಲ. ಮತ್ತು ಸ್ವಲ್ಪ ಸೊಪ್ಸಾರಿತ್ತು, ಚೆನ್ನಾಗಿತ್ತು. ನೋಡೋಣ ತಿಂತಾರೇನೋ ಅಂತ ಇಟ್ಟಿದ್ದೀನಿ. ಸ್ವಲ್ಪ ಬಾಳೆಹಣ್ಣು ಸಹ ಇಟ್ಟಿದ್ದೀನಿ. ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಫ್ರೆಂಡ್ಸ್. ಏನೂ ಇಟ್ಕೊಂಡಿಲ್ಲ ಅಡುಗೆ ಮನೆಯಲ್ಲಿ. ಇದೊಂದು ಪಾತ್ರೆ ಮಾತ್ರ ಇಟ್ಕೊಂಡಿದ್ದೀನಿ. ಅಂದರೆ ಇದು ಮುದ್ದೆ ಮಾಡೋಕ್ಕೆ, ಅದು ಬೇಗ ತೊಳೆಯೋಕ್ಕಾಗಲ್ಲ, ಯಾಕಂದರೆ ಅದು ಸ್ವಲ್ಪ ನೆನಿಬೇಕು. ಪಾತ್ರೆಗಳೆಲ್ಲ ತೊಳೆದಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ನಾನು ಸಹ ಹೋಗಿದ್ದೀನಿ. ನಾನು ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಹೋಗೋದಕ್ಕೂ ಮುಂಚೆ ಸ್ವಲ್ಪ ಅಡುಗೆ ಮನೆಯಲ್ಲಿ ಕಿಟಕಿ ಎಲ್ಲ ಕ್ಲೋಸ್ ಮಾಡಿ ಮತ್ತು ಸಿಲಿಂಡ್ರೆಲ್ಲ ನೋಡಿಬಿಟ್ಟು ಹೋಗಬೇಕು. ನಾನು ಸಿಲಿಂಡ್ರ್ ಮಾತ್ರ ಹಾಗೆ ಬಿಟ್ಬಿಟ್ಟು ಹೋಗಲ್ಲ. ಹೇಳೋಕ್ಕಾಗಲ್ವಲ್ಲ ಫ್ರೆಂಡ್ಸ್, ಮನೇಲಿ ಯಾವತ್ತೂ ಅಷ್ಟೇ ಹೊರಗಡೆ ಎಲ್ಲ ನಾವು ಹೋಗ್ತಾಯಿದ್ದೀರಿ ಅಂದರೆ ನಮ್ಮ ಸೇಫ್ಟಿ ನಾವು ನೋಡ್ಕೊಬೇಕು. ಕಿಟಕಿಗಳೆಲ್ಲ ಹಾಕಿಬಿಟ್ಟು ಸಿಲಿಂಡ್ರೆಲ್ಲ ಆಫ್ ಮಾಡಿಬಿಟ್ಟು ಇವಾಗ ನಾನು ಸಹ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಹೋಗಬೇಕಂದ್ರೆ ಹಾಗೆ ಸ್ವಲ್ಪ ಚಿಕ್ಕದು ಟ್ರೈಪೋಡ್ ಇದೆಯಲ್ಲ, ಅದು ತೊಗೊಂಡೋಗೋಣ ಅಂತ. ಏನಕ್ಕಾದ್ರೂ ಅಲ್ಲಿ ಯೂಸ್ ಆಗುತ್ತೆ. ಅಮ್ಮನ ಮನೆಯಲ್ಲಿ ಜಾಸ್ತಿ ಅದನ್ನೆಲ್ಲ ಎಲ್ಲೂ ಫೋನ್ ಇಡೋದಕ್ಕಾಗಲ್ಲ. ಚಿಕ್ಕದಾಗಿ ಮಡಚಿ ಇಟ್ಕೊಂಡ್ರೆ ತೊಗೊಂಡು ಹೋಗ್ಬೋದು. ಅದಕ್ಕೆ ಇವಾಗ ಹೋಗ್ತಾಯಿದ್ದೀನಿ. ನೋಡಿ, ಇವಾಗ ರೋಡಿಗೆ ಬಂದಿದ್ದೀನಿ. ಬಿಸಿಲು ಅಂದರೆ ಬಿಸಿಲು ಫ್ರೆಂಡ್ಸ್, ಎಷ್ಟು ಬಿಸಿಲಿದೆ ಅಂತ. ಈ ಬಿಸಿಲಲ್ಲಿ ನಡ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾಗುತ್ತೆ. ಇಲ್ಲಾಂದರೆ 1.25 ಕಿಲೋಮೀಟ್ರ್ ಇದೆ. 1 ಕಿಲೋಮೀಟ್ರ್ ಇದೆ ಹೋಗೋದು ಬಸ್ ಸ್ಟ್ಯಾಂಡ್ಗೆ, ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ. ಈಗ ನಡ್ಕೊಂಡು ಹೋಗ್ತಾಯಿದ್ದೀರಿ. ಅಲ್ಲೂ ಹೋಗಿ ಬಸ್ಗೆ ಹೋಗಿದ ತಕ್ಷಣ ಬಸ್ ಏನು ಬಂದಿಲ್ಲ, ಯಾವುದೋ ಸ್ವಲ್ಪ ಒಂದು ಆಟೋ ಬಂತು. ಸರಿ ಅಂತಂದ್ಬಿಟ್ಟು ಆಟೋನಲ್ಲಿ ಕೂತ್ಕೊಂಡು ಹೋಗ್ತಾಯಿದ್ದೀನಿ. ಸರ್ಜಾಪುರ ಹೋಗ್ತಾಯಿದ್ದೀನಿ. ಇಲ್ಲಿಂದ ಪರವಾಗಿಲ್ಲ ಫ್ರೆಂಡ್ಸ್, ಸರ್ಜಾಪುರ್ಗೆ ಹೋಗ್ಬಿಟ್ಟೆ. ಆದರೆ ಸರ್ಜಾಪುರದಲ್ಲಿ ಸ್ವಲ್ಪ ಕಾಯಬೇಕಾಯಿತು ಬಸ್ಗೆ. ಬಸ್ಗಲ್ಲಿ ಕಾಯಬೇಕಾಯಿತು. ಮತ್ತು ರಶ್ ಅಂದರೆ ರಶ್ಶು ಬಸ್ಸಲ್ಲಿ. ಸರಿ, ಅಲ್ಲಿಂದ ಹತ್ತಿಬೇಲಿಗೆ ಹೋಗ್ಬಿಟ್ಟು ಹತ್ತಿಬೇಲಿಯಿಂದ ಆನೇಕಲ್ಗೆ ಬಂದೆ. ನೋಡಿ, ಇದೇ ಆನೇಕಲ್ಲು. ಆನೇಕಲ್ಲಿಂದ ಇವಾಗ ನಾನು ಸ್ವಲ್ಪ ಹಂಗೆ ಹಾಸ್ಪಿಟ್ಲಿಗೆ ಹೋಗಬೇಕು. ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ತೋರಿಸ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. ಇಲ್ಲಿ ಮುಂದ್ಗಡೆ ಹೋಗ್ತಿದ್ರಲ್ಲ ಇಬ್ಬರು, ಒಂದು ಪಾಪು, ಅವರು ಸರ್ಜಾಪುರದಿಂದ ನಮ್ಮ ಜೊತೆಯಲ್ಲೇ ಬಸ್ಸಲ್ಲಿ ಬಂದರು. ಪಾಪು ಜೊತೆ ಮಾತಾಡಿಕೊಂಡು ಸಹ ನಾನು ಬಂದೆ. ಅವರು ಆನೇಕಲ್ಲೇ ಅಂತ ಅನಿಸುತ್ತೆ.
ಇವಾಗ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ ಫ್ರೆಂಡ್ಸ್. ಹಾಸ್ಪಿಟ್ಲಲ್ಲಿ ಹೋಗಿ ನನಗೆ ಕಾಲು ನೋವು, ತುಂಬ ಕಾಲು ನೋವು ಅಂತ ಹೇಳ್ತಾ ಇದ್ನಲ್ಲ, ಅಲ್ಲೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಟ್ಯಾಬ್ಲೆಟ್ ತೊಗೊಂಬರೋಣ ಅಂತ. ಇಲ್ಲಾಂದರೆ ನನ್ನ ಕೈಲಿ ಆ ಕಾಲು ನೋವಿಗೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ, ಮತ್ತು ಜಾಸ್ತಿನೂ ಓಡಾಡೋಕ್ಕಾಗಲ್ಲ. ಅದಕ್ಕೆ ಹೋಗೋಣ ಅಂತ. ಇದು ಆನೇಕಲ್ಲಲ್ಲಿ ಮಧು ಫ್ಯಾಷನ್ ಹತ್ರ ಇದೆ, ಅದ್ರ ಆಪೋಸಿಟ್ಟೇ ನೋಡಿ ಇಲ್ಲೇ ಫ್ರೆಂಡ್ಸ್. ಯಾರಾದರೂ ಇಲ್ಲ ಆನೇಕಲ್ಲಲ್ಲಿ ಸುತ್ತಮುತ್ತ ಇರೋರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಫ್ರೆಂಡ್ಸ್ ಇಲ್ಲಿರೋದು ಹಾಸ್ಪಿಟ್ಲು, ಅದಕ್ಕೆ ಹೇಳ್ತಾ ಇದ್ದೀನಿ. ಮಧು ಫ್ಯಾಷನ್ ಆಪೋಸಿಟೇ ಇರೋದು. ಡಾಕ್ಟ್ರ್ ಇದ್ದಾರಾ? ನಾನು ಇನ್ನು ಹಾಸ್ಪಿಟ್ಲಿಗೆಲ್ಲ ಹೋಗಿ ಸ್ವಲ್ಪ ಐಬ್ರೋ ಎಲ್ಲ ಮಾಡಿಸ್ಕೊಂಡು ಹಾಗೆ ಬರ್ತಾ ಸ್ವಲ್ಪ ಫ್ರೂಟ್ಸನ್ನು ಮತ್ತು ತಿಂಡಿ ಏನಾದರೂ ತೊಗೊಂಬರ್ಬೇಕು. ಬರೀ ಕೈಯಲ್ಲೇ ಬರಬಾರ್ದಲ್ವ, ಯಾವತ್ತೂ ಅಷ್ಟೇ. ನಾವು ಎಲ್ಗಾನ ಹೋದರೆ ಬರೀ ಕೈಯಲ್ಲೇ ಹೋಗಬಾರ್ದು. ಇನ್ನು ಕನಕಾಂಬರ ಹೂವು ನಮ್ಮ ಗಿಡದ್ದೆ. ಕನಕಾಂಬರ ಹೂವು ಸಿಕ್ತು, ನಾಳೆಗೆ ಬೇಕಾಗುತ್ತೆ ಅಂದ್ಬಿಟ್ಟು ಹೂವು ಕಿತ್ಕೊಂಬಂದೆ. ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ನಲ್ಲ, ಅದೆಲ್ಲ ಇವಾಗ ತೆಗ್ದಿಡೋಣ ಅಂತ. ಮತ್ತು ಇಲ್ಲಿ ಸಮೋಸನೂ ಮತ್ತು ಖಾರ ಬೂಂದಿ ಜಿಲೇಬಿ ಬರುತ್ತಲ್ಲ ಫ್ರೆಂಡ್ಸ್, ಅದು ಅಲ್ಲಿ ಬಿಸಿ ಬಿಸಿನೇ ಮಾಡ್ತಾರೆ ಮತ್ತು ನೀಟಾಗಿ ಮಾಡ್ತಾರೆ. ನನಗೆ ಅಲ್ಲಿ ತೊಗೊಂಡು ತಿನ್ನೋದಕ್ಕೆ ತುಂಬ ಖುಷಿಯಾಗುತ್ತೆ. ಬೇರೆ ಎಲ್ಲೂ ನಂಗೆ ತೊಗೊಳಕ್ಕೆ ಇಷ್ಟ ಆಗೋಲ್ಲ. ಸಮೋಸ ಎಲ್ಲ ಈರುಳ್ಳಿ ಸಮೋಸ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಅದೊಂದು 5 ತೊಗೊಂಡು ಮತ್ತು ಜಿಲೇಬಿ ಖಾರ ಬೂಂದಿ ತೊಗೊಂಬಂದಿದ್ದೆ. ಈರುಳ್ಳಿ ಪಕೋಡನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಅದು ಸ್ವಲ್ಪ ನೀಟಾಗಿ ಮಾಡ್ತಾರೆ ಫ್ರೆಂಡ್ಸ್ ಅಲ್ಲಿ. ಎಣ್ಣೆಗಳು ಅಷ್ಟೇ ಸ್ಟಾಕ್ ಎಣ್ಣೆನೇ ಬಳಸೋದಿಲ್ಲ. ಒಂದಕ್ಕೆ ಯೂಸ್ ಮಾಡಿರೋ ಎಣ್ಣೆನೇ ಇನ್ನೊಂದಕ್ಕೆ ಯೂಸ್ ಮಾಡೋದಿಲ್ಲ. ಹಂಗಾಗಿ ನಾನು ಅಲ್ಲೇ ಹೋಗಿ ತೊಗೊಂಬರೋದು. ಮತ್ತು ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಬಂದಿನಲ್ಲ, ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಇವಾಗ ಫ್ರೂಟ್ಸ್ ಎಲ್ಲ ತೊಗೊಂಡು ಅದನ್ನೆಲ್ಲ ಒಂದು ಬುಟ್ಟಿಗೆ ಹಾಕಿಟ್ಕೊಳ್ಳೋಣ ಅಂತ. ಇನ್ನು ಅಲ್ಲೇ ಇಟ್ಟರೆ ಸುಮ್ಮನೆ ಅಲ್ಲೇ ಇನ್ನು ಅವರು ಬರೋ ಟೈಮ್ ಆಯಿತು, ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ಎಲ್ಲ ಬುಟ್ಟಿಗೆ ಹಾಕಿಡ್ತಾಯಿದ್ದೀನಿ. ಮಮತಾ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ಲು. ತರಕಾರಿ ಏನೂ ಇರಲಿಲ್ಲ. ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ತರಕಾರಿ ಏನು ಬೇಕು ಅಂತ ಕೇಳಿದ್ಲು. ಸರಿ ನಿನಗೇನು ಬೇಕು ಅದು ತೊಗೊಂಬ ಅಂತ ಹೇಳಿದ್ಲು. ನಾನು ಬಸ್ಸಾರಿಗೆ ಅವರೆಕಾಯಿನೂ ಮತ್ತು ಸಬ್ಬಕ್ಕಿ ಸೊಪ್ಪು ತೊಗೊಂಬ ಅಂತ ಹೇಳಿದ್ದೆ. ನೋಡೋಣ ಏನು ತೊಗೊಂಬರ್ತಾಳೋ ಅಂತ ಹೇಳಿದ್ದೀನಿ, ನೋಡೋಣ. ಮತ್ತು ನಾನು ಫ್ರೆಶ್ ಅಪ್ ಆಗಿ ನನಗೆ ಹೊಟ್ಟೆ ತುಂಬ ಹಸಿತಾಯಿತು. ಬೆಳಗ್ಗೆ ತಿಂದು ಬಂದಿದ್ದು ಒಂದು ಸಮೋಸ. ಫ್ರೆಂಡ್ಸ್, ಈಗ ಅಮ್ಮ ಮನೇಲಿ ಬಂದಿದ್ದೀನಿ. ಅಮ್ಮ ಮನೆಯಲ್ಲಿ ನನ್ನ ತಮ್ಮ ಬಿಟ್ಟರೆ ಬೇರೆ ಯಾರೂ ಸಿಕ್ಕಿಲ್ಲ. ನನ್ನ ತಮ್ಮನ ಮಗಳು ಅವಳು ಸ್ಕೂಲ್ಗೆ ಹೋಗಿದ್ದಾಳೆ. ಇನ್ನು ಸ್ವಲ್ಪ ಹೊತ್ತು ಬರ್ತಾಳೆ. ಈಗ 4:15, ಇನ್ನೂ ಬರೋ ಟೈಮ್ ಆಯಿತು. ಇನ್ನು ಅಮ್ಮ ಎಲ್ಲ ಹೊರಗಡೆ ಹೋಗಿದ್ದಾರೆ. ಇನ್ನು ಊರುಗಳು ಅಂತಂದರೆ ಗೊತ್ತಲ್ಲ, ಅಕ್ಕಪಕ್ಕದ ಮನೆಗೆ ಹೋಗೋದು, ಹಾಗೆ ಹೋಗಿದ್ದಾರಂತೆ. ಇಲ್ಲೇ ಇದ್ದಾರೆ. ನನ್ನ ತಮ್ಮ ಕಟ್ಟಿಂಗ್ ಮಾಡಿಸ್ಕೊಂಬರ್ತೀನಿ ಅಂತಂದ್ಬಿಟ್ಟು ಅವನು ಹೋದ. ಈಗ ನಾನು ಒಬ್ಬಳೇ ಇದ್ದೀನಿ, ಯಾರೂ ಇಲ್ಲ ಫ್ರೆಂಡ್ಸ್. ಇದೆ ನಮ್ಮ ತಾಯಿ ಮನೆ. ನನ್ನ ಹಳೆ ಚಾನಲಲ್ಲಿ ಎಲ್ರಿಗೂ ಗೊತ್ತಿದೆ. ಈಗ ಹೊಸದಾಗಿ ನನ್ನ ಹೊಸ ಚಾನಲಲ್ಲಿ ಯಾರೆಲ್ಲ ನೋಡ್ತಿದ್ದಾರೋ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಇದು ನಮ್ಮ ತಾಯಿ ಮನೆ. ಇವಾಗ ಬಂದಿದ್ದೀನಿ, ಯಾರೂ ಇಲ್ಲ ಫ್ರೆಂಡ್ಸ್. ಬಂದ ತಕ್ಷಣ ನಾನು ಸ್ವಲ್ಪ ಕೈ ಮುಖ ತೊಳ್ಕೊಂಡು ಹೊಟ್ಟೆ ತುಂಬ ಹಸಿತಾಯಿತು. ನಾನು ಬರಬೇಕಾದ್ರೆ ಸಮೋಸ ಎಲ್ಲ ತೊಗೊಂಡೆ. ಅದರಲ್ಲಿ ಒಂದು ಸಮೋಸ ತಿಂದಿದ್ದೀನಿ. ಇವು ಸ್ವಲ್ಪ ಅನ್ನ ರಸ ಇತ್ತು, ಅನ್ನ ರಸ ತಿಂದ್ಬಿಟ್ಟು ಕುತ್ಕೊಂಡು ಟಿ ವಿ ನೋಡ್ಕೊಂಡಿದ್ದೀನಿ. ಇನ್ನೂ ಅವ್ರು ಬರೋದಿನ್ನು ಎಲ್ಲ ಸಾಯಂಕಾಲ ಒಂದು 6 ಗಂಟೆ ಹಂಗೆ ಎಲ್ಲರೂ ಸೇರ್ತಾರೆ ಮನೆಗೆ. ಅಲ್ಲಿವರೆಗೂ ನಾನು ಇವಾಗ ಒಬ್ಬಳೇ. ಮತ್ತು ಫ್ರೆಂಡ್ಸ್ ನೋಡಿ, ಇಬ್ಬರು ಮಾಡಿಸ್ಕೊಂಡೆ. ಆನೇಕಲ್ಲಲ್ಲಿ ಬಂದು ಮಾಡಿಸ್ಕೊಂಡೆ ಫ್ರೆಂಡ್ಸ್. ನಮ್ಮೂರಲ್ಲಿ ಸ್ಟಿಕ್ಕರ್ ಇಟ್ಟಿಲ್ಲ, ಸ್ಟಿಕ್ಕರ್ ಬಂದು ಇಟ್ಟಿಲ್ಲ. ಓಕೆ ಫ್ರೆಂಡ್ಸ್, ಇಬ್ಬರು ಚೆನ್ನಾಗಿ ಮಾಡಿದಾರ. ನನಗೆ ಡೈಲಿ ಅಲ್ಲಿ ಮಾಡಿಸ್ತೀನೋ ನನಗೆ ಅಲ್ಲೇ ಸರಿ ಫ್ರೆಂಡ್ಸ್. ಎಲ್ಲಂದರೆ ಅಲ್ಲಿ ಮಾಡಿಸೋದಕ್ಕೆ ಆಗಲ್ಲ, ಇಷ್ಟನೇ ಆಗೋದಿಲ್ಲ ನನಗೆ ಮಾಡಿಸೋದಕ್ಕೆ. ಏನೋ ಪರವಾಗಿಲ್ಲ, ನನಗೆ ಸ್ವಲ್ಪ ಸಣ್ಣ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ತಮ್ಮ ಹೀಟ್ರಿಗೆ ಹಾಕಿದ್ದೀನಿ, ನೋಡ್ಕೊ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಅದು ಹೋಗಿ ನೋಡಬೇಕು. ಲಕ್ಷ್ಮೀ ಪ್ರಿಯಾ ಬರೋವರೆಗೂ ಸ್ವಲ್ಪ ನನಗೆ ಬೋರ್ ಆಗುತ್ತೆ. ಅವಳು ಬಂದ ಮೇಲೆ ಅವಳದೇ ಎಲ್ಲ. ಅತ್ತೆ ಯಾವಾಗ ಬಂದೆ ಅತ್ತೆ ಹಂಗಂತಾಳೆ. ಓಕೆ ಫ್ರೆಂಡ್ಸ್, ಕಾಯ್ನ ಬಂದು ಅನಿಸುತ್ತೆ, ಬರೋ ಟೈಮ್ ಆಯಿತು. ಓಕೆ ಫ್ರೆಂಡ್ಸ್, ಈಗ ಸ್ಟಾಪ್ ಮಾಡ್ತೀನಿ. ನೋಡಿ, ಯಾರೂ ಇಲ್ಲ. ನಾನು ಸ್ವಲ್ಪ ಗ್ರೇಪ್ಸ್ ತಿಂತಾಯಿದ್ದೀನಿ. ದ್ರಾಕ್ಷಿ ತೊಗೊಂಬಂದಿದ್ದೆ, ತಿಂತಾಯಿದ್ದೀನಿ.
ಹೂವು ನಮ್ಮ ಗಿಡದ್ದು ಫ್ರೆಂಡ್ಸ್. ಫಸ್ಟು ಇದೊಂದೇ ಕಾಂಪೌಂಡ್ ಇತ್ತು, ಇವಾಗ ಇನ್ನೂ ಒಂದು ಹಾಕ್ಸಿದ್ದಾನೆ ನೋಡಿ. ಇದೊಂದೇ ಫಸ್ಟ್ ಇದ್ದಿದ್ದು ಕಾಂಪೌಂಡು, ಇವಾಗ ಈ ವಾರದಲ್ಲಿ ಹಾಕ್ಸಿದ್ದಾನೆ ಕಾಂಪೌಂಡು. ಇದು ನಮ್ಮದೇ ಫ್ರೆಂಡ್ಸ್ ಮನೆ. ಇದು ಆ ಕಡೆ ಇರೋದು ನಮ್ಮ ಅಣ್ಣಂದು, ಈ ಕಡೆ ಇರೋದು ನನ್ನ ತಮ್ಮದು. ಮುಚ್ಚಿಕೊಂಬಿಡೋಣ, ಅವಳು ಬರೋ ಸರಿ ನೋಡೋಣ. ಇನ್ನು ಅವಳ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವಳಿಗೆ ಕೈ ಮುಖ ತೊಳೆದು ಅವಳಿಗೆ ನೀಟಾಗಿ ರೆಡಿ ಮಾಡಿ ಬಿಡ್ತಾ ಇದ್ದೀನಿ. ಇಲ್ಲಾಂದರೆ ಹಾಡೋಕ್ಕೆಲ್ಲ ಬಿಸಿಲಲ್ಲಿ ಸುಮ್ಮನೆ ಆ ಕಡೆ ಎಲ್ಲ ಹೋಗ್ತಾ ಇರ್ತಾಳೆ. ಅದಕ್ಕೆ ಇವಾಗ ನಾನು ಇರೋದಕ್ಕೆ ಇದ್ದಾಳೆ. ನಾನು ಹೇಳೋ ಥರ ಕಟ್ಟಿಂಗ್ ಮಾಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿದೆ, ಸಿಹಿ ಥರ ಕಾಣಿಸ್ತಿತ್ತಾ? ಸಿಹಿ ಥರನೇ. ನಮ್ಮಮ್ಮ ಇಲ್ಲೆಲ್ಲ ಕಟ್ ಮಾಡಿಸ್ಬಿಟ್ಟು ಮಾಡ್ತೀನಿ, ನಾನೇ ಕಟ್ ಮಾಡ್ತೀನಿ. ಬೇಡ ಅಂತ ನೀನು ಕಟ್ ಮಾಡ್ತೀನಿ. ಕೂರ್ ಬೆಳೀತಾ ಇರ್ಬೇಕು ಅಷ್ಟೊತ್ತ ಹಂಗೆಲ್ಲ ಬಿಡು. ಸುಮ್ಮನೆ ಬಿಟ್ಟೆ. ಎಲ್ಲ ರಿಬ್ಬನ್ನು ಬೇಡ, ಇದು ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಮತ್ತೆ ಏಟಾಗುತ್ತೆ ತೀಟೆ ಸುಬ್ಬಿ, ನಮ್ಮನೆ ತೀಟೆ ಸುಬ್ಬಿ ಇವಳು. ಸರಿ ಕೆಳಗಡೆ ಹೋಗೋಣ ಬಾ, ಏನೋ ಸ್ನ್ಯಾಕ್ಸ್ ಹಾಕ್ಕೊಡ್ತೀನಿ. ಏನಿದು ಗಾಯ? ಹೆಂಗ್ ಮಾಡ್ಕೊಂಡೆ? ಅಲ್ಲಿ ಏನದು? ಸಮೋಸ. ಸಮೋಸ ಅತ್ತೆಗೋಸ್ಕರ ಸೀರಿಯಲ್ ಇಡಲ್ಲ? ಅತ್ತೆ ಅದೊಂದೇ ಒಂದು ನೋಡೋಷ್ಟಕ್ಕೆ ನನ್ನ ಸೀರಿಯಲ್ ಆಗೋಗ್ಬಿಟ್ಟಿರುತ್ತೆ. ತಿನ್ನು ಸೊಮ್ಮೆ. ಇನ್ನು ಸಾಯಂಕಾಲ ಮನೆಯೆಲ್ಲ ಕಸ ಗುಡಿಸಿ ದೇವ್ರ ದೀಪನೂ ಹಚ್ಚೋಣ ಅಂತಂದ್ಬಿಟ್ಟು ದೇವ್ರ ದೀಪ ಹಚ್ತಾ ಇದ್ದೀನಿ. ಸಂಜೆ ಆದಮೇಲೆ ಮನೆಗೆ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು. ನಮ್ಮ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಅನ್ನೋದಿರುತ್ತೆ ಫ್ರೆಂಡ್ಸ್. ಮಮತಾ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ತರಕಾರಿ ಎಲ್ಲ ತೊಗೊಂಬರ್ತೀನಿ ಅಂತ ಹೇಳಿದ್ಲು. ಮಮತಾ ಬಂದಿದ್ದರೆ ಅವಳೇ ಕರೆಕ್ಟ್ ಟೈಮಿಗೆ ಬಂದು ಅವಳು ದೀಪ ಹಚ್ತಾಯಿದ್ಲು. ಆದರೆ ಅವಳು ಇರಲಿಲ್ಲ, ಅವಳು ಬರೋದು ಸ್ವಲ್ಪ ಲೇಟ್ ಆಗ್ತೈತೆ ಅಂತ ಹೇಳ್ಬಿಟ್ಟು ನಾನು ಸಹ ಇವಾಗ ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ. ನಮ್ಮ ತಾಯಿ ಇರಲಿಲ್ಲ ಫ್ರೆಂಡ್ಸ್, ಬೆಳಗ್ಗೆ ಅಂದರೆ ಮಧ್ಯಾಹ್ನ ಹೋದವರು, ಬಂದಿರಲಿಲ್ಲ. ಅದಕ್ಕೆ ಕೇಳಿದೆ ನಮ್ಮಮ್ಮನ ಎಲ್ಲೋಗಿದ್ದೆ ಅಂತ. ಅವರು ಇಲ್ಲೇ ಪಕ್ಕದಲ್ಲಿ ಇದ್ದೀನಮ್ಮ ಅಂದರು. ಇಲ್ಲೇ ಇದ್ದೆ, ನೀನು ಬಂದಿದ್ದು ನನಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರು. ಹಾಗೆ ನಾನಿಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ, ಅಂದರೆ ನಮ್ಗೆ ತುಂಬ ಬೇಕಾಗಿರೋ ಮನೆಗೆ ಬಂದಿದ್ದೀನಿ. ವಾವ್, ಏನು ರಂಗೋಲಿ ಇದು, ಸೂಪರು. ಏಯ್ ಚೆನ್ನಾಗಿದೆ ಕಣೆ, ನನಗೂ ಕೂಡ ಬರಲ್ಲ ಕಣೆ ಇದನ್ನ ಹಾಕೋದಕ್ಕೆ. ನಿಜವಾಗ್ಲೂ ಚೆನ್ನಾಗೈತೆ, ನಿಜವಾಗ್ಲೂ ಚೆನ್ನಾಗೈತೆ ಕಣೆ. ಇದು ಹೋಗಿ ಚೆನ್ನಾಗಿಲ್ಲ ಅನ್ನೋಕ್ಕಾಗ್ತೈತಾ? ಇಲ್ಲ ಮಾಡಬೇಕು.
ನಾನು ಮಾಡಲೇಬೇಕು. ಏನು ಮಾಡ್ತಾ ಇದೀಯ ಕೋಮಲಕ್ಕ? ಪೂಜೆ ಮಾಡ್ತಾ ಇದ್ದೀರಾ? ಶನಿವಾರ ನಿಮ್ಮದು ವಾರ. ನಾನೇನು ಇನ್ನೇನು ಮಾಡ್ತಾ ಇಲ್ಲ, ನಿಮ್ಮ ಅಮ್ಮನ ಮಾಡ್ತಾ ಇದ್ದೀನಿ. ನಿಮ್ಮ ಅಮ್ಮನ ಮಾಡ್ತಾ ಇದ್ದೀನಿ. ನಿಮ್ಮ ಅಮ್ಮ ನೋಡು ಹೂವು ಆ ಕಡೆ ಹೋದ್ರಿ ಎಲ್ಲ ಕೋಮಲಕ್ಕ. ಇನ್ನ ಹೂವು ರಂಗೋಲಿ ಎಲ್ಲ ಹೊಸ್ಲ ಮೇಲೆಲ್ಲ ಚೆನ್ನಾಗಿ ಹಾಕವಳೆ. ಬರಬಾರ್ದಾ? ಬಲಗಾಲಿಟ್ಟು ಬಂದೆ. ಹಾಯ್ ಹೇಳು ಕೋಮಲಕ್ಕ ನನ್ನ ಫ್ರೆಂಡ್ಸ್ಗೆ. ಇಲ್ಲ, ನನ್ನ ಫ್ರೆಂಡ್ಸ್ಗೆ ಹಾಯ್ ಹೇಳು. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಕೋಮಲಕ್ಕ ಚಿಲ್ಲರೆ ಕಾಸು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಇಟ್ಟವ್ರೆ ದೇವ್ರ ಮನೆಯಲ್ಲಿ. ಕಳ್ತನಕ್ಕೆ ಬರಬೇಕು ಇವ್ರ ಮನೆಗೆ. ನಾನು ಇವಾಗ ತಾನೇ ದೀಪ ಹಚ್ಬಿಟ್ಟು ಬಂದೆ. ಹಾಂ ಇಲ್ಲ, ಇದು ಅವ್ರ ಮನೆಯಲ್ಲೇ ಪೂಜೆ ಮಾಡಿರೋದು. ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ದೇವ್ರ ಮನೆಯಲ್ಲಿ ಈ ಥರ ದೀಪ ಹಚ್ಚಿ ಈ ಥರ ಒಂದು ಸಂಜೆ ಬೆಳಗ್ಗೆ ಪೂಜೆ ಮಾಡಿದ್ರೆ ಎಷ್ಟು ಮನೆ ಏನೋ ಒಂಥರ ಪಾಸಿಟಿವ್ ಅಂತಲೇ ಹೇಳ್ಬೋದಲ್ಲ. ನಿಜವಾಗ್ಲೂ ನಮಗೆ ನಾವೇ ಏನೋ ಅಂದ್ಕೊಂಡ್ಬಿಡ್ತೀರಿ ಮನೆಯಲ್ಲಿ, ಅಷ್ಟು ಖುಷಿಯಾಗಿರುತ್ತೆ. ಎಲ್ಲರೂ ಅಷ್ಟೇ ಸಂಜೆ ಟೈಮು, ಬೆಳಗ್ಗೆ ಟೈಮ್ ಆಗಿಲ್ಲ ಅಂದರೆ ಸಂಜೆ ಟೈಮ್ ಹಚ್ತಾರೆ. ಇನ್ನು ಅಲ್ಲಿಂದ ನಾನು ಬಂದು ಬರೋಷ್ಟರಲ್ಲಿ ಮಮತಾ ಅವರೆಲ್ಲ ಬಂದಿದ್ದರು. ಏನು ಸೊಪ್ಪು ತಂದಿರೋದು? ಮಮತಾ ಬರಬೇಕಾದ್ರೆ ಬಜ್ಜಿ ಎಲ್ಲ ತೊಗೊಂಬಂದಿದ್ಲು. ಬಜ್ಜಿ ಮಾಡು ಪದ್ಮ, ತುಂಬ ದಿವಸ ಆಯಿತು ಬಜ್ಜಿ ತಿಂದು ಅಂತಂದರು. ಸರಿ ಅಂದ್ಬಿಟ್ಟು ನಾನು ಬಜ್ಜಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮಮತಾ ಅಡುಗೆಗೆಲ್ಲ ಅಂದರೆ ಸೊಪ್ಪೆಲ್ಲ ಬಿಡಿಸ್ತಾ ಇದ್ದಾಳೆ. ಫ್ರೆಂಡ್ಸ್, ನಾನು ಇನ್ನು ವಿಡಿಯೋಸ್ ಇನ್ನೂ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ನಾನು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡೋ ವಿಡಿಯೋನೂ ಸಹ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮೆಣಸಿನ್ಕಾಯಿ ಬಜ್ಜಿ ತುಂಬ ಚೆನ್ನಾಗಿ ಬಂದಿತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ವಿಡಿಯೋ ತುಂಬ ಲೆಂತ್ ಆಗಿರೋದ್ರಿಂದ ಮತ್ತೆ ನಾಳೆನೂ ಇದೇ ವಿಡಿಯೋನೇ ಕಂಟಿನ್ಯೂ ಮಾಡ್ತೀನಿ. ಈ ಅಡುಗೆದು ಬಜ್ಜಿ ಮಾಡಿರೋ ರೆಸಿಪಿ ಸಹ ಶೇರ್ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ.